ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗಂಡಾಗಲಿ ಹೆಂಡತಿ ಆಗಲಿ ವೃಷಭ ರಾಶಿ ಮೇಲೆ ಸಿಕ್ಕಾಬಟ್ಟೆ ಪ್ರಾಬ್ಲಮಲ್ಲಿ ಇದ್ದರೆ ಗಂಡನ ಮೇಲೆ ಹೆಂಡತಿ ಮಾತಾಡ್ತಾರೆ, ಹೆಂಡತಿ ಮೇಲೆ ಗಂಡನ ಮಾತಾಡ್ತಾರೆ. ಒಂಚೂರು ಕೋಪವನ್ನು ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈ ಕೋಪ ನಿಮಗೆ ಒಂದಲ್ಲ ಒಂದು ಸಮಸ್ಯೆ ಮಾಡುತ್ತೆ. ವೃಷಭ ರಾಶಿಯಲ್ಲಿ ಗಣಪತಿಗೆ ಅತಿ ಹೆಚ್ಚು ಕೈ ಮುಗಿದ್ರೆ ತುಂಬ ಒಳ್ಳೆಯದು. ಗಣಪತಿಗೆ, ಕೇತು ಗ್ರಹಕ್ಕೆ, ನಮ್ಮಲ್ಲಿ ಕೇತು ಗ್ರಹದ ಒಂದು ಕಲ್ಲು ಸಿಗುತ್ತೆ. ಆ ಕಲ್ಲನ್ನು ನೀವು ಯೂಸ್ ಮಾಡಿ ತುಂಬ ಪಾಸಿಟಿವ್ನ ಕೊಡುತ್ತೆ. ಯಾಕಂದರೆ ಆ ಕಲ್ಲಲ್ಲಿ ಇರುವಂಥ ವೈಬ್ರೇಷನು ತುಂಬ ರಿಸಲ್ಟನ್ನು ಕೊಡುತ್ತೆ. ಯಾಕಂದರೆ ಆ ಕಲ್ಲಿಗಿರೋ ತಾಕತ್ತೇ ಬೇರೆ. ಬಹಳ ವಿಶೇಷವಾಗಿ ಕೇತು ಗ್ರಹದ ಒಂದು ಕಲ್ಲನ್ನು ಕೊಡ್ತೀನಿ. ಅದನ್ನು ನಿಮ್ಮ ಬೆಡ್ರೂಮಲ್ಲಿ, ನಿಮ್ಮ ಹಾಲಲ್ಲಿ ಯೂಸ್ ಮಾಡಿ ನೋಡಿ. ಆ ಕೇತು ಗ್ರಹನ ಏನು ಆರಾಧಿಸ್ತಿರೋ ತುಂಬ ಒಳ್ಳೆಯದಾಗುತ್ತೆ. ವೃಷಭ ರಾಶಿಯವರಿಗೆ ಸುಖ ಸ್ಥಾನದಲ್ಲಿ ಕೇತು ಗ್ರಹ ಇದ್ದಾನೆ. ಆ ಕೇತನ ನೀವು ಆರಾಧಿಸಬೇಕು. ಈ ವಾರ ಸಖತ್ ಬಂಪರ್ ಬೆಳೆ ನಂಬರ್ 1 ಅದೃಷ್ಟ ತಾಂಡವಾಡ್ತಿರೋದು ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವ್ರು ಹಾಕಬೇಕಾದಂಥ ಬಟ್ಟೆಗಳು ಬ್ಲೂ ಹಾಕ್ಬೋದು, ಯೆಲ್ಲೋ ಹಾಕ್ಬೋದು, ರೆಡ್ ಕೂಡ ಹಾಕ್ಬೋದು. ತುಂಬ ಪಾಸಿಟಿವ್ನ ಕೊಡುತ್ತೆ. ಯಾಕಂದರೆ ವೃಷಭ ರಾಶಿಯವರಿಗೆ ಬ್ಲ್ಯಾಕ್ ಕೂಡ ಹಾಕ್ಬೋದು. ಆದರೆ ಈ ವರ್ಷದ ವೆರಿ ಡೇಂಜರ್ ಬಣ್ಣ ಬ್ಲ್ಯಾಕು. ಆದರೆ ನಿಮ್ಮ ಲೈಫಲ್ಲಿ ನಾನೇ ಜಾತಕ ನೋಡಿದೆ, ನನಗೆ ಹೊಟ್ಟೆ ಹೊರಿತಿದ್ದೆ, ಇಷ್ಟೊಂದು ಚೆನ್ನಾಗಿದ್ದಾರಪ್ಪ ಇವರು, ನಮ್ಮ ಟೈಮ್ ಚೆನ್ನಾಗಿಲ್ಲವಲ್ಲಪ್ಪ ಅನ್ನೋ ಥರ ಇರುತ್ತೆ. ನಿಮ್ಮ ಟೈಮ್ ಸೂಪರಾಗಿದೆ. ಯಾಕಂದರೆ ಅಂಥ ಯೋಗ ವೃಷಭ ರಾಶಿಗೆ ಒಲ್ದು ಬಂದಿರೋದ್ರಿಂದ ವೃಷಭ ರಾಶಿ ಅತಿ ಹೆಚ್ಚು ಕೆಲಸವನ್ನು ಮಾಡಿ ಈ ವರ್ಷ ಈ ವಾರದಲ್ಲಿ ದುಡ್ಡು ಸಂಪಾದನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಟೈಮ್ ಚೆನ್ನಾಗಿದ್ದಾಗ ಯುಟಿಲೈಸ್ ಮಾಡ್ಕೊಳ್ಬೇಕಾಗಿರುತ್ತೆ ಆ ಟೈಮ್ನ. ಓಕೆ ಗುರುಜಿ, ಮುಂದಿನ ರಾಶಿ ಮಿಥುನ ರಾಶಿ ಹೇಗಿದೆ? ಮಿಥುನ ರಾಶಿ ಅವರಿಗೆ ಮಿಥುನ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಭಾಳ ವಿಶೇಷವಾದಂಥ ಒಂದು ವೈಬ್ರೇಷನ್ ಕಾಣುತ್ತೆ. ಮಿಥುನ ರಾಶಿಯವ್ರಿಗೆ ಭಾಳ ವೈಬ್ರೇಷನ್ನು. ಮಿಥುನ ರಾಶಿಯವರಿಗೆ ಭಾಳ ಗಂಡಾತ್ರವನ್ನು ಎದುರಂದರೆ ಭಾಳ ವಿಶೇಷವಾಗಿ ನಿಮಗೆ ಶತ್ರುಗಳೆಲ್ಲ ಅಷ್ಟಮದಲ್ಲಿದ್ದರೆ ನಿಮ್ಮ ಶತ್ರುಗಳೆಲ್ಲ ಸರ್ವನಾಶ ಆಗೋಂಥ ಟೈಮ್ ಬಂದಿದೆ. ಮಿಥುನ ರಾಶಿಯವರಿಗೆ ಶತ್ರುಗಳು ಸರ್ವನಾಶ ಆಗೋಂಥ ಟೈಮ್ ಬಂದಿದೆ. ಆದರೆ ಲಾಭಸ್ಥಾನದಲ್ಲಿ ನಿಮಗೆ ತಂದೆ ಕುಜ, ಸೂರ್ಯ, ರಾಹು, ಗುರುಗ್ರಹ 9ನೇ ಮನೆಯಲ್ಲಿದ್ದಾರೆ. ಆದರೆ 10ನೇ ಮನೆಯಲ್ಲಿ ಶನಿ ಗ್ರಹ ಇದ್ದಾರೆ. ಏನಾಗುತ್ತೆ, ಮಿಥುನ ರಾಶಿಯರು ಬಹಳ ವಿಶೇಷವಾಗಿ ಸಂಬಂಧವನ್ನು ಹಾಳು ಮಾಡ್ಕೊತೀರ ಅಂತ ಹೇಳುತ್ತೆ. ಸಂಬಂಧವನ್ನು ಯಾಕೆ ಹಾಳು ಮಾಡ್ಕೊತೀರ ಅಂದರೆ ಶನಿ ವ್ಯಯಸ್ಥಾನವನ್ನು ನೋಡ್ತಾನೆ. ವ್ಯಯಸ್ಥಾನ ನೋಡಿದರೆ ಸಂಬಂಧಗಳು ಸಿಕ್ಕಾಬಟ್ಟೆ ಹಾಳಾಗುತ್ತೆ. ಸಂಬಂಧವನ್ನು ನೀವು ಹಾಳು ಮಾಡ್ಕೋಬೇಡಿ. ಯಾಕಂದರೆ ಸಂಬಂಧದಲ್ಲಿ ನೀವು ಒಂದಲ್ಲ ಒಂದು ಸಮಸ್ಯೆಯನ್ನು ಬೀಳ್ತೀರ, ಒಂದಲ್ಲ ಒಂದು ಕಷ್ಟಕ್ಕೆ ಸಿಗಾಕಿರ್ತೀರ. ಸಂಬಂಧವನ್ನು ನೀವು ನೀಟಾಗಿ ಕಾಪಾಡ್ಕೊಳ್ಳಿ. ಸಂಬಂಧಕ್ಕೆ ನೀವು ಬೆಲೆ ಕೊಡಿ. 100% ತುಂಬ ಬೆಲೆ ಕೊಟ್ಟಷ್ಟು ನಿಮ್ಮ ಲೈಫಲ್ಲಿ ಸಿಕ್ಕಾಬಟ್ಟೆ ಪಾಸಿಟಿವ್ನ ಕೊಡುತ್ತೆ. ಅದ್ಭುತವಾದ ಒಂದು ಸಕ್ಸಸ್ಸನ್ನು ಕೊಡುತ್ತೆ. ಯಾಕಂದರೆ ನಿಮ್ಮ ಲೈಫಲ್ಲಿ ನಾನು ನೋಡಿರೋ ಮಟ್ಟಿಗೆ ತುಂಬ ಮಿರಾಕಲ್ ಸಕ್ಸಸ್ಸನ್ನು ಕೊಡೋದ್ರಿಂದ ನಿಮಗೆ ಏನಪ್ಪ ಆಗುತ್ತೆ ಅಂದರೆ ಶನಿ ವ್ಯಯಸ್ಥಾನ ನೋಡಬಾರ್ದು. ಯಾಕಂದರೆ ಅಷ್ಟಮಾಧಿಪತಿಯಾಗಿ ದಶಮಕ್ಕೆ ಬಂದು ದಶಮಾಧಿಪತಿ ವ್ಯಯಸ್ಥಾನಕ್ಕೆ ಹೋದರೆ ನಿಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆ, ಸಾವು ನೋವು. ಅಂದರೆ ಈ ವಾರದಲ್ಲೆಲ್ಲ ಶನಿ ವರ್ಷ ಪೂರ್ತಿ ಹಾಗೆ 12ನೇ ಮನೆ ಇರ್ತಾನೆ. ಮಿಥುನ ರಾಶಿಯವ್ರ ಮನೆಯಲ್ಲಿ ಒಂದು ಆರೋಗ್ಯ ಸಮಸ್ಯೆ ಬರುತ್ತೆ. ಮತ್ತು ಮಿಥುನ ರಾಶಿಯವರು ಯಾರೇ ಆಗಿರ್ಬೋದು, ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ಬೋದು, ಒಂದು ಪುನರ್ಸು ಆಗಿರ್ಬೋದು, ಒಂದು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರ್ಬೋದು. ಆದರೆ ನಿಮಗೆ ಕಾಲು ನೋವು, ಕಾಲ ಮೇಲೆ ಗಾಯ, ಕಾಲಲ್ಲಿ ಕಡಿತ, ಕಾಲು ಶುಗರ್ ಇದ್ದವ್ರಿಗೆ ಕಾಲು ಕಟ್ ಮಾಡೋದು, ಇಲ್ಲ ಕಿಡ್ನಿ ತೊಂದರೆ ಮಾಡೋದು, ಇದನ್ನೆಲ್ಲವೂ ಕೂಡ ಮಾಡ್ತಾನೆ. ನೋಡಿ, ನಾನು ಡಾಕ್ಟ್ರಲ್ಲ, ಆದರೆ ಜ್ಯೋತಿಷದಲ್ಲಿ ಡಾಕ್ಟ್ರು ಅಂತ ಹೇಳ್ತಾರೆ 100%. ಆದರೆ ನಾನು ಡಾಕ್ಟ್ರನ್ನೇ ಥರನೇ ಇಡೀ ವರ್ಲ್ಡಲ್ಲಿ ನಾನು ಒಬ್ಬನೇ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ, ಸ್ಕಿನ್ ಅಲರ್ಜಿ. ಜ್ಯೋತಿಷಲ್ಲಿ ನೋಡಿ ಆರ್ಯವರ್ಧನ್ ಒಬ್ಬನೇ ತಂದಿದ್ದು ಸಬ್ಜೆಕ್ಟ್ನ. ನಾನು ಕೂಡ ತೊಟ್ಕೊಂಡು ಜ್ಯೋತಿಷವನ್ನು ಹೇಳ್ತಾ ಇದ್ದೀನಿ. ಹಂಗಂತ ನಾನು ಡಾಕ್ಟರ್ಟೆಲ್ಲ ಇಸ್ಕೊಂಡಿಲ್ಲ. ಯಾಕಂದರೆ ನನಗೆ DN ಅಕ್ಷರ ನನಗೆ ಆಗಬರಲ್ಲ. ನಾನು AN ಅಕ್ಷರ ಮೊದಲನೇ ಲೆಟ್ರ್ ನಮ್ಮದು. 26 ಅಕ್ಷರದಲ್ಲಿ ಮೊದಲನೇ ಬೆಂಚೇ ನಮ್ಮದಿರಬೇಕು. ಮೊದಲನೇದು ನಂಬರ್ 1 ನಾವೇ ಇರಬೇಕು. ಅದು ನಮ್ಮ ತಾಕತ್ತು. 100% ಹೇಳ್ತೀನಿ ಕೇಳಿ. ಸೃಷ್ಟಿಲಿ ಕರೋನಾ ಬರುತ್ತೆ ಅಂತ ಪ್ರೆಡಿಕ್ಷನ್ ಕೊಟ್ಟವನೇ ನಾನು 100%. ಹಂಗಂತ ಅದನ್ನು ರೀಲ್ಸ್ ಮಾಡಿ ಕಟ್ ಮಾಡಿಸ್ಕೊಂಡು ಪ್ರಮೋಟ್ ಮಾಡಿಸ್ಕೊಂಡು ಬಂದಿಲ್ಲವನಲ್ಲ ನಾನು 100%. ದಿಸಾಸಾನಿಗೆ ಅಳನ್ಯಾರು ಅನ್ನೋ ಥರ ನಾನು ಹೇಳ್ತಲೇ ಇರ್ತೀನಿ, ಒಂದಾದ್ಮೇಲೆ ಒಂದು ಆ ಥರ ಇಲ್ಲ 100%. ನಿಮಗೆ ಈ ವರ್ಷದಲ್ಲಿ ಸಾವು ನೋವು ಬರುತ್ತೆ ಇಲ್ವಾ, ನಿಮ್ಗೆ ಏನಾರು ಒಂದು ಈ ಗಂಡಾಂತರ ಕಾಯಿಲೆಗಳು ಬರುತ್ತೆ. ನೀವು ಇದಕ್ಕೆ ಪರಿಹಾರ ಮಾಡ್ಕೋಬೇಕು ಅಂದರೆ ಬುಡದಲ್ಲೇ ತಿನ್ನಲ್ಲ ಶನೇಶ್ವರನ ಟೆಂಪಲ್. ಮತ್ತು ನಿಮ್ಮ ಮನೆಯಲ್ಲಿ ಶನಿವಾರ ಸಹ ವ್ರತ ಇರೋದು, ಪೂಜೆ ಮಾಡೋದು, ಶನೇಶ್ವರನ ಪ್ರಾರ್ಥನೆ ಮಾಡೋದು. ಪುಷ್ಯ ನಕ್ಷತ್ರದ ದಶ, ಪುಷ್ಯ ಅಂದರೆ ಉತ್ತರವಾದ ನಕ್ಷತ್ರದಲ್ಲಿ ನೀವು ಆರಾಧನೆ ಮಾಡೋದು. ಮತ್ತು ಕಪ್ಪು ಭಾಳ ವಿಶೇಷವಾಗಿ ಒಂದು ಕಪ್ಪು ಬಟ್ಟೆ ಹಾಕೋದು, ಅದನ್ನು ಕಮ್ಮಿ ಮಾಡಬೇಕು. ಕಪ್ಪು ಬಟ್ಟೆ, ಕಪ್ಪು ಚಪ್ಪಲಿ, ಕಪ್ಪು ಗ್ಲಾಸ್ ಹಾಕೋದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆಯನ್ನು ನೀವು ಕಾಣ್ತೀರಾ. ಮಿಥುನ ರಾಶಿಯವರಿಗೆ ಒಂದು ಪರಿಹಾರವನ್ನು ನೀವು ಕಾಣಬೇಕು ಅಂದರೆ ನಿಮ್ಮ ಲೈಫಲ್ಲಿ ಸಖತ್ ಲಕ್ಕನ್ನು ಬರಬೇಕು. ನಾವು ಕೊಡೋವಂಥ ಒಂದು ಪಚ್ಚೆ ಸ್ಟೋನನ್ನು ಬ್ಯಾಸ್ಲೆಟ್ ಆಗಲಿ ಸ್ಟೋನ್ ಆಗಲಿ ಬಳಸಿ ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ. ದಯವಿಟ್ಟು ಬುಧನ ರಾಶಿಯಿಂದ ನೀವು ಪಚ್ಚೆಯನ್ನು ಯೂಸ್ ಮಾಡಿ. ಮತ್ತು ಅತಿ ಹೆಚ್ಚು ಮಧುರೈ ಮೀನಾಕ್ಷಿ ಟೆಂಪಲ್ನ ನೀವು ದರ್ಶನ ಮಾಡಿ. ನೀವು ಸಿಕ್ಕಾಬಟ್ಟೆ ಪಾಸಿಟಿವ್ನ ಕೊಡುತ್ತೆ, ಸಿಕ್ಕಾಬಟ್ಟೆ ಲಕ್ಕನ್ನು ಕೊಡುತ್ತೆ, ಅದ್ಭುತದ ವೈಬ್ರೇಷನ್ನ ಕೊಡುತ್ತೆ. ಈ ಒಂದು ಟೆಂಪಲ್ನ ನೀವು ಮಿಸ್ ಮಾಡಿದ್ರೆ ನೀವು ದರ್ಶನ ಮಾಡಿ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ಅಂಥ ಒಂದು ಯೋಗವನ್ನು
ಮದುವೆ ಮೀನಾಕ್ಷಿಗೆ ಹೋದರೆ ನಿಮಗೆಲ್ಲ ಆರೋಗ್ಯ ಸಮಸ್ಯೆಯಿಂದ ನೀವು ಆಚೆ ಬರ್ತೀರ ಅಂತ ನನ್ನ ಪ್ರೆಡಿಕ್ಷನ್ನ ಪಕ್ಕಾ ಕೊಡ್ತಾಯಿದ್ದೀನಿ. ಮಿಥುನ ರಾಶಿಯವರು ಮದುವೆ ಮೀನಾಕ್ಷಿ ಮಿಸ್ ಮಾಡ್ದಲೇ ಹೋಗಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ಮದುವೆ ಮೀನಾಕ್ಷಿಗೆ ಎಷ್ಟು ಹೋಗ್ತಿರೋ ಅಷ್ಟು ಒಳ್ಳೆಯದಾಗಲಿ. ಓಕೆ ಗುರುಜಿ, ಮುಂದಿನ ರಾಶಿ ಕಟಕ ರಾಶಿಯವ್ರಿಗೆ ಆಲ್ಮೋಸ್ಟ್ ಯಾವಾಗಲೂ ಟೈಮ್ ಸರಿ ಇರಲ್ಲ ಅಂತ ಕೇಳ್ತಾ ಇರ್ತೀನಿ. ಹೇಗಿದೆ ಇವಾಗ ಕಟಕ ರಾಶಿಯವ್ರಿಗೆ ಈ ವಾರ? ಕಟಕ ರಾಶಿಯವ್ರಿಗಂತೂ ಈ ವಾರ 2 ತಿಂಗಳು ಸಾವು ನೋವು ಹಾಸ್ಪಿಟ್ಲ್ ಖರ್ಚು ಹೆಚ್ಚನ್ನ ಅಕ್ಷರ ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಒಂದು ಸಮಸ್ಯೆಯನ್ನು ಕಾಡ್ತಾ ಇದೆ. ಯಾಕಂದರೆ ಕಟಕ ರಾಶಿಯವ್ರಿಗೆ ಅಷ್ಟಮದಲ್ಲಿ ರಾಹು ಇರೋದು, ಅಷ್ಟಮದಲ್ಲಿ ಬುಧ ಗ್ರಹ ಇರೋದು, ಅಷ್ಟಮದಲ್ಲಿ ಶುಕ್ರ ಗ್ರಹ ಇರೋದು, ಅಷ್ಟಮದಲ್ಲಿ ಸೂರ್ಯ ಗ್ರಹ ಇರೋದು. ರಾಶ್ಯಾಧಿಪತಿನೂ ಕೂಡ ಅವನು ಕೂಡ ಅಷ್ಟಮಕ್ಕೆ ಹೋಗ್ತಾನೆ. ಹಿಂಗೆ ಹೋಗಬಾರ್ದು. ಸಾವು ನೋವು ಮತ್ತು ಮನೇಲಿ ಕಳ್ತನ ಆಗೋದು, ಮತ್ತು ಬೀಗ ಕಳ್ತನ ಆಗೋದು, ಬೀಗ ಕೆಡಿಕೆ ಬಿಡೋದು, ಗಾಡಿ ಆಕ್ಸಿಡೆಂಟ್ ಆಗೋದು, ಮತ್ತು ಮೊಬೈಲ್ ಕಳ್ತನ ಆಗೋದು, ಮತ್ತು ಅದಲ್ಲದೇ ಮೊಬೈಲ್ ಕಳ್ತನ ಆಗೋದು. ಆಮೇಲೆ ಬೇಡದಿರೋದಕ್ಕೆ ಏನಾಗುತ್ತೆ ಅಂದರೆ ನಿಮ್ಮ ಲೈಫಲ್ಲಿ ನಿಮಗೆ ಸಾವಿನ ಭಯ, ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂಥದ್ದು ಕಾಯಿಲೆಗಳು ಅತಿ ಹೆಚ್ಚು ಆಗುತ್ತೆ. ಕಟಕ ರಾಶಿಗೆ ಹಾರ್ಟ್ ಪ್ರಾಬ್ಲಮ್ ಆಗೋದು. ಮತ್ತು ಈ ಒಂದು 2 ತಿಂಗಳು ಕೂಡ ಕಷ್ಟ ಇದೆ. ಈ ವಾರದಿಂದ ನಿಮಗೆ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಈ ವಾರದಿಂದ ಸ್ಟಾರ್ಟ್ ಆದರೆ 2 ತಿಂಗಳು ಅಂದರೆ ಒಂದು ವ್ರತ ಅಂತ ಇರ್ತೀವಲ್ಲ, ಆ ವ್ರತ ಥರ ನಿಮಗೆ ಕಾಯಿಲೆಗಳು ಅತಿ ಹೆಚ್ಚು ಬರುತ್ತೆ. ಮನೇಲಿ ಸಾವು ನೋವನ್ನು ಅತಿ ಹೆಚ್ಚು ಕಾಣುತ್ತೆ. ದುಡ್ಡಿಗೇನು ಇಂಪ್ರೂವ್ಮೆಂಟ್ ಇಲ್ಲ, ದುಡ್ಡು ಡೆವಲಪ್ ಆಗುತ್ತೆ. ಆದರೆ ನೀವು ಬರುವಂಥ ಕಷ್ಟಗಳಿದಾವಲ್ಲ ಅವು ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡುತ್ತೆ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಬರುವಂಥ ಕಷ್ಟಗಳು ನಿಮಗೆ ತುಂಬ ಪ್ರಾಬ್ಲಮನ್ನು ಕೊಡುತ್ತೆ. ತುಂಬ ಪ್ರಾಬ್ಲಮಿಂದ ನಿಮ್ಮ ಲೈಫಲ್ಲಿ ನೀವು ಒಂದಲ್ಲ ಒಂದು ಸಮಸ್ಯೆಯನ್ನು ಸಿಗಾಕಿರ್ತೀರ ಅಂತ ಹೇಳುತ್ತೆ. ಆ ಕಷ್ಟಕ್ಕೆ ನೀವು ಪರಿಹಾರ ಮಾಡ್ಕೋಬೇಕಾದಂಥ ಟೆಂಪಲ್ಲು ನೀವು ತಿರುಚಿಲಿ ಶ್ರೀರಂಗಮ್ಮ ದರ್ಶನವನ್ನು ಮಾಡಬೇಕಾಗುತ್ತೆ. ಇಲ್ಲ ನಿಮಿಷಾಂಬ ಟೆಂಪಲ್ನ ದರ್ಶನ ಮಾಡಿ ಶ್ರೀರಂಗಪಟ್ಟಣ ವಿಷ್ಣು ಮಲಗಿರೋ ಜಾಗಕ್ಕೆ ಹೋಗಿ ನೀವು ತುಳಸಿಯನ್ನು ಕೊಟ್ಬಿಟ್ಟು ಪ್ರಾರ್ಥನೆ ಮಾಡಿದರೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಪ್ರತಿ ದಿವಸ ತುಳಸಿ ಗಿಡಕ್ಕೆ ಪೂಜೆ ಮಾಡೋದನ್ನು ಕಲಿಬೇಡಿ. ಪೂಜೆ ಮಾಡೋದನ್ನು ಅತಿ ಹೆಚ್ಚು ಆರಾಧನೆ ಮಾಡಿ. ಮತ್ತು ಲಗ್ನದಲ್ಲಿ ಕುಜಗ್ರಹ ಸಪ್ತಮದಲ್ಲಿ ಕುಜ ಹುಚ್ಚಿನ ಆಗಿದ್ದಾನೆ, ಜಗಳಗಳಾಗೋದು, ಮತ್ತು ಸೈಕಲ್ಲು 2 ವೀಲರಲ್ಲಿಂದ ಬಿದ್ದು ಏಟಾಗೋದು, ಮತ್ತು ಬಾತ್ರೂಮಲ್ಲಿ ಜಾರಿ ಬೀಳೋದು, ಇದೆಲ್ಲವೂ ಕೂಡ ಕಟಕ ರಾಶಿಯವರಿಗಿದೆ. ಕಟಕ ರಾಶಿಯವರಿಗೆ ಈ ವಾರ ಹೇಗಪ್ಪ ಅಂದರೆ 0 ಬ್ಯಾಲೆನ್ಸ್ ನಿಮ್ಮ ನೆಗೆಟಿವ್ ಇದೆ ಅಂತ ಹೇಳುತ್ತೆ. ನಿಮ್ಮ ನೆಗೆಟಿವ್ ಭಾಳ ವಿಶೇಷವಾಗಿ ನಿಮ್ಮಲ್ಲಿ ಈ ನೆಗೆಟಿವ್ ಹೋಗಬೇಕಂದ್ರೆ ಖಂಡಿತ ಅಲ್ಲ ಕೂಡ ನನ್ನಲ್ಲಿ ನೆಗೆಟಿವ್ ಸ್ಟೋನ್ಗಳನ್ನ ನಮ್ಮಲ್ಲಿ ವಾಸ್ತು ಕಿಟ್ಟಲ್ಲಿ ನೆಗೆಟಿವ್ಗಳನ್ನ ಕೊಡ್ತಾ ಹೋಗ್ತೀವಿ. ಆ ಸ್ಟೋನನ್ನು ನೀವು ಯೂಸ್ ಮಾಡಿ ವಾಸ್ತು ಸಂಬಂಧಪಟ್ಟಂಥ ಸ್ಟೋನ್ಗಳನ್ನ ಕೊಡ್ತೀವಿ. ಖಂಡಿತ ಕೂಡ ಈ ಪ್ರಪಂಚದಲ್ಲಿ ಯಾರು ಕೊಡದಿರೋಂಥ ರತ್ನಗಳನ್ನು ನವರತ್ನಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಅದನ್ನು ನೀವು ಯೂಸ್ ಮಾಡಿ ತುಂಬ ಪಾಸಿಟಿವ್ನ ಕೊಡುತ್ತೆ. ಯಾಕಂದರೆ ಆ ಸ್ಟೋನಲ್ಲಿದೆ ನಿಮ್ಗೆ ಎನರ್ಜಿಗಳು. ಖಂಡಿತ ಕೂಡ ಆ ಹೆಸರುಗಳು ನಮ್ಗೆ ಗೊತ್ತು, ನಾವು ಟಿ ವಿಲಿ ಹೇಳಲ್ಲ. ಯಾಕಂದರೆ ಊರವ್ರಿಗೆಲ್ಲ ನಾವು ಪಾಠ ಮಾಡೋಕ್ಕಲ್ಲ, ಬೇಕಾದರೂ ನೀವು ತರಿಸ್ಕೋಬೋದು. ಇವಾಗಲೇ ಊರು ತುಂಬ ಪಾಠ ಮಾಡಿದ್ದೀನಿ. ನಿಮ್ಮ ರಾಜ್ಯ ಅಷ್ಟೆಲ್ಲ ಜನರ ನೀವು ಖಂಡಿತ ಕೂಡ ನನಗೆ ಈ ಸ್ಟೋನ್ ಹೆಸರುಗಳು ಗೊತ್ತಿರೋ ನಾವು ಹೇಳಲ್ಲ. ಯಾಕಂದರೆ ಅದನ್ನು ಸ್ಟ್ರೈಟಾಗಿ ಹೇಳಲ್ಲ, ಹೇಳಿರ್ತೀವಿ ಈ ಕಲ್ಲನ್ನು ಇಟ್ಕೊಂಡು ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ. 100% ಆ ಸ್ಟೋನನ್ನು ಯೂಸ್ ಮಾಡಿ ಸಿಕ್ಕಾಪಟ್ಟೆ ರಿಚ್ ಪೀಪಲ್ಸನ್ನು ನೀವು ಕಾಣ್ಬೋದು. ಈ ಒಂದು ದಿಷ್ಟಿ ಕಲ್ಲನ್ನು ನಿಮ್ಮ ಮನೇಲಿ ಇಡಲೇಬೇಕಾಗುತ್ತೆ. ಮತ್ತು ನಿಮ್ಮ ಮನೇಲಿ ಏನಾದ್ರು ವಾಮಾಚಾರ ನಡೆಸಿದರೆ, ಯಾರು ಶಾಪ ಹಾಕಿದರೆ, ದ್ವೇಷ ಹಾಕಿದರೆ, ನಿಮ್ಮನ್ನು ಶಾಪವನ್ನು ತೊಟ್ಟಿದರೆ ಅದನ್ನು ಹೋಗ್ಸೋಕ್ಕೆ ಒಂದು ಕಲ್ಲಿದೆ. ಆ ಕಲ್ಲನ್ನು ಕೂಡ ನಿಮ್ಮ ಮನೇಲಿ ಇಟ್ಟಿದಾಗ ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ. ಸ್ಟೋನ್ಸ್ ಅಂತ ಹೇಳ್ತದೆ ಎಲ್ಲರೂ ಕೂಡ, ನಾನು ಕಲ್ಲು ಅಂತ ಹೇಳ್ತೀನಿ. ಆ ಸ್ಟೋನನ್ನು ಯೂಸ್ ಮಾಡಿದ್ರೆ ಕಟಕ ರಾಶಿ ತುಂಬ ಪಾಸಿಟಿವ್ನ ಕಾಣ್ಬೋದು. ಒಂದಲ್ಲ ಒಂದು ಸಮಸ್ಯೆಯಿಂದ ನೀವು ಆಚೆ ಬರ್ತೀರ ಅಂತ ನಾನು ಕಟಕ ರಾಶಿಯವ್ರಿಗೆ ಹೇಳ್ತಾಯಿದ್ದೀನಿ. ಕಟಕ ರಾಶಿಗೆ ವಾರ ಅತಿ ಹೆಚ್ಚು ಯಾರೂ ನಂಬೇಡಿ, ಯಾರು ಸಹವಾಸನೂ ಮಾಡಬೇಡಿ. ಮತ್ತು ನಾನು ಹೇಳಿದಂಥ ಟೆಂಪಲ್ನ ನಿಮಿಷಾಂಬ ಟೆಂಪಲ್, ವಿಷ್ಣು ಟೆಂಪಲ್ ಅತಿ ಹೆಚ್ಚು ಆರಾಧನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಖಂಡಿತ ಸಮಯ ಸರಿಯಿಲ್ಲ ಅಂದಾಗ ಹೇಳಿದಂತಹ ಪರಿಹಾರ ಮಾಡಿಕೊಂಡ್ರೆ ಒಂಚೂರು ಸುಧಾರಿಸ್ಬೋದು ಅಂತಲೇ ಹೇಳ್ಬೋದು.